ಧನ್ಯವಾದಗಳು. ಗೌರವಾತಿಥ್ಯವನ್ನ ಫಸ್ಟ್ ಕಾಲ್ ಬೆಳಗಾವಿ ವರ್ಸಸ್ ಬಾಗಲಕೋಟೆ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಮುಂದಿನ ಎರಡು ಪಂದ್ಯಗಳು ಮೈಸೂರು ವರ್ಸಸ್ ಬಿಜಾಪುರ್, ಬಾಗಲಕೋಟೆ ವರ್ಸಸ್ ಬೆಳಗಾವಿ. 4 ತಂಡಗಳಿಗೆ ಇದು ಪ್ರಥಮ ಕರೆ. ಹಾರನಹಳ್ಳಿ ನಾಗರಾಜ್ರವರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಜಂಟಿ ಕಾರ್ಯದರ್ಶಿಗಳು, ಹಾರನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸ್ವಯಂ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ನಮ್ಮ ಒಂದರಲ್ಲಿ ಪಂದ್ಯ ಮುಕ್ತಾಯವಾಗಿದೆ. ಮೈಸೂರು ವರ್ಸಸ್ ಬಿಜಾಪುರ ಅಂತಿಮ ಕರೆ. ಮೊದಲ ಹಿರಿಯ ಕಬಡ್ಡಿ ಕ್ರೀಡಾ ಸಾಧಕ ಹಾರನಹಳ್ಳಿ ನಾಗರಾಜ್, ಹಾರನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಗೌರವ ಜಂಟಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸತಕ್ಕಂಥ ಶ್ರೀಮಾನ್ ಹಾರನಹಳ್ಳಿ ನಾಗರಾಜ್ರವರನ್ನ ಅವರು ನೀಡ್ತಾ ಇರೋ ಕಬಡ್ಡಿ ಕ್ರೀಡಾ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಸಾಧನೆ ಮತ್ತು ಸೇವೆಯನ್ನು ಸ್ಮರಿಸಿ ಅತ್ಯಂತ ಗೌರವಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಿದ ಧನ್ಯವಾದಗಳು ಹಾರನಹಳ್ಳಿ ನಾಗರಾಜ್ರವರಿಗೆ. ಕೃಪಾಸಾಗರ್ ಉಡುಪಿ ತಂಡದ ಸುಖೇಶ್ ಅವರಿಂದ ಡೈವಿಂಗ್ ಟ್ಯಾಕಲ್ ಬಂತು ಮಿಡ್ ಲೈನ್ ನ ಹತ್ತಿರದವರೆಗೆ ದಾಳಿಗನ್ನ ಕೈಗಳು ಬಂದ್ರೆ ಸಹ ಇಲ್ಲಿ ಅದ್ಭುತವಾದಂತಹ ಟ್ಯಾಕಲ್. ಲಾಸ್ಟ್ ಕೋರ್ಟ್ ನಂಬರ್ 1 ಮೈಸೂರು ವರ್ಸಸ್ ಬಿಜಾಪುರ್. ಬೋಟಿಂಗ್ ಕ್ಯಾಪ್ಟನ್ ಬ್ರಿಗೇಡ್ ಟೀಮ್ ಕೋರ್ಟ್ ನಂಬರ್ 1 ಮೈಸೂರು ವಿರುದ್ಧ ಬಿಜಾಪುರ. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ತಂಡದ ನಾಯಕರೇ ಆಟಗಾರನ ಅಣಿಗೊಳಿಸಿ ಅಂಕಣ 1ಕ್ಕೆ ಕರೆತನ್ನಿ. ಇಟ್ಸ್ ಎ 2 ಆರ್ ಟೈ. ಉಡುಪಿ ತಂಡಕ್ಕೆ ಮಾಡು ಇಲ್ಲವೇ ಮಡಿ. 5-4 1 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ. ಮುಂದಿನ ಪಂದ್ಯ ಕಣ 2ರಲ್ಲಿ ಬಾಗಲಕೋಟೆ ವಿರುದ್ಧ ಬೆಳಗಾವಿ. ಎರಡು ತಂಡಗಳಿಗೆ ಇದು ಮೊದಲ ಕರೆ. ಕಣ 2ರಲ್ಲಿ ಬಾಗಲಕೋಟೆ ವಿರುದ್ಧ ಬೆಳಗಾವಿ. ಎರಡು ತಂಡಗಳಿಗೆ ಇದು ಮೊದಲ ಕರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಮತ್ತೋರ್ವ ಮುಖಂಡರು ಗಿರಿಸ್ವಾಮಿಗಳಿಗೆ ನಮ್ಮ ಧೀರಜ್ ಮುನ್ರಾಜ್ರವರ ಅಮೃತ ಹಸ್ತದಿಂದ, ಹಾಗೆ ನಮ್ಮ ದಿಬ್ಬೂರು ಜಯಣ್ಣನವರು ಹಾಗೆ ಆನಂದಮೂರ್ತಿಯವರು ಹೃದಯಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದಾರೆ. ಗಿರಿಸ್ವಾಮಿಗಳು ಹಿರಿಯರು, ಮಾರ್ಗದರ್ಶಿಗಳು, ಉತ್ಸಜಿಗಳು, ಅವರನ್ನ ದಿಬ್ಬೂರು ಜಯಣ್ಣವರು ತಮ್ಮ ಅಮೃತ ಹಸ್ತದಿಂದ, ನಮ್ಮ ದೊಡ್ಡಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಶ್ರೀಯುತ ದಿಬ್ಬೂರು ಜಯಣ್ಣನವರು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಗೌರವ ಅತಿಥಿಗಳನ್ನ ಸತ್ಕರಿಸ್ತಾ ಇದ್ದಾರೆ. ಧನ್ಯವಾದಗಳು. ಗೌರವ ಆತಿಥ್ಯವನ್ನು ಸ್ವೀಕರಿಸಿದ ಗೌರವ ಅತಿಥಿಗಳು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ಭಾಗದ ಸಂಸದರು, ಒಬ್ಬ ಪ್ರಭಾವಿ ಮುಖಂಡರು, ಮಾಜಿ ಆರೋಗ್ಯ ಸಚಿವರು ಆಗಿರ್ತಕ್ಕಂಥ ಶ್ರೀಮಾನ್ ಡಾಕ್ಟರ್ ಸುಧಾಕರ್ ಅವರು ಆಗಮಿಸ್ತಾ ಇದ್ದಾರೆ. ಖಚಿತ ಮಾಹಿತಿ ಲಭ್ಯವಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಅವರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ನಮ್ಮ ವಾಲಂಟಿಯರ್ಸ್, ಯುವ ಬ್ರಿಗೇಡ್ನ ಎಲ್ಲ ವಾಲಂಟಿಯರ್ಸ್ ಪ್ರವೇಶ ದ್ವಾರದ ಬಳಿ ಜಮಾವಣೆ ಆಗಬೇಕು. ಅವರ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡ್ಕೊಂಡ್ ಬರಬೇಕು ಅಂತ ನಾನು ಯುವ ಬ್ರಿಗೇಡ್ನ ಎಲ್ಲ ವಾಲಂಟಿಯರ್ಸ್ ಅಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. 4-2 ಅಂಕದ ಮುನ್ನಡೆ. ಶ್ರೀಧರು ಡಾಕ್ಟರ್ ಸುಧಾಕರ್ ಅವರು ಸಂಸದರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಭವ್ಯ ಸ್ವಾಗತಕ್ಕಾಗಿ ವೇದಿಕೆ ಸಜ್ಜಾಗ್ತಾ ಇದೆ. ಜಿಮ್ಮೆ ಮ್ಯಾಚ್ ಸಿದ್ದೇರಪ್ಪ ಏನ್ ಥರ್ಡ್ ರೈಟ್. ಮೈಸೂರು ಬಿಜಾಪುರ ತಂಡ ನಾಯಕರು ಬೇಗನೆ ಬರಬೇಕು ಅಂತ ನಮ್ಗೆ ಆಲ್ರೆಡಿ ಅಂತಿಮ ಕರೆ ಕೊಟ್ಟಾಗಿದೆ. ಕಣ ಅಂಕಣ ಖಾಲಿ ಇದೆ, ಬೇಗ ಬರಬೇಕು. ಕೋರ್ಟ್ ನಂಬರ್ 1 ಅರ್ಜುನ ಅಂಕಣಕ್ಕೆ, ತಿರುಗಣ ಅಂಕಣಕ್ಕೆ 2 ಬಲಿಷ್ಠ ತಂಡ ಜಿಲ್ಲಾ ತಂಡಗಳು ಆಗಮಿಸಬೇಕಾಗಿದೆ. ಮೈಸೂರು ಬೇಗ. ಮೈಸೂರು ಕೋಚ್, ಯುವ ಬ್ರಿಗೇಡ್ನ ಬಿಜಾಪುರ ಕೋಚ್ ಶ್ರೀಧರ್ ವಾಸು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ವಾಸು ಎಲ್ಲಿದೆಯಪ್ಪ? ವಾಸು 7-4. ರೈಟ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಲೋಕಸಭಾ ಕ್ಷೇತ್ರದ ಸಂಸದರು, ಮಾಜಿ ಆರೋಗ್ಯ ಸಚಿವರು, ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕೀಯ ಮುಖಂಡರು, ಹಿರಿಯ ಅಗ್ರಮಾನ್ಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಕ್ರೀಡಾಂಗಣಕ್ಕೆ ಧಾವಿಸ್ತಾ ಇದ್ದಾರೆ. ಅವರನ್ನ ಎಲ್ಲ ಯುವ ಸೇನಾನಿಗಳು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಗಾಗಿ ಪ್ರವೇಶ ಮಾಡಲು ಜಮಾವಣೆ ಮಾಡಿದ್ದಾರೆ.
Hearty welcome to Dr. Sudhakar sir, Honorable ex-Health Minister of Karnataka, Honorable MP, Member of Parliament. Hearty welcome to Dr. Sudhakar sir. ಕೆಲವೇ ನಿಮಿಷಗಳಲ್ಲಿ ಈ ಭವ್ಯವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ಮಹಾಜನತೆ ಅವರಿಗೆ ಭವ್ಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಲೋ ಮ್ಯೂಸಿಕ್ ರೋಹಿತ್ ಭಾಯ್ ಮ್ಯಾಚ್ ನಡೀತಾ ಇದೆ ದಯವಿಟ್ಟು ಸಹಕರಿಸಿ. ಎಂಟು ಆರು ಬೆಂಗಳೂರು ಗ್ರಾಮಾಂತರ ತಂಡದ ಪರವಾಗಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲ ರೂಪರೇಷೆಗಳನ್ನು ರೂಪಿಸಿ ಶ್ರೀಮತಿ ಗಂಗಮ್ಮನವರು ಈ ಒಂದು ಸ್ಥಳವನ್ನ ದಾನವಾಗಿ ಅಂದ್ರೆ ನಮಗೆ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ಸತತ 3 ದಿನಗಳ ಕಾರ್ಯಕ್ರಮಕ್ಕೆ ನಮಗೆ ನೀಡಿದಂತ ಮುಕ್ತ ಮನಸ್ಸಿನ ಕೊಡುಗೆ ದಾನಿಗಳು ಶ್ರೀಮತಿ ಗಂಗಮ್ಮನವರಿಗೆ ನಾವು ಜೂ ಬ್ರಿಗೇಡ್ನ ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದಿಸಿ ಸತ್ಕರಿಸಿ ಸನ್ಮಾನಿಸುವಂತ ಬೀಳ್ಕೊಡುಗೆ ನೀಡ್ತಾ ಇದ್ದೀವಿ. ಹಾಗೆ ನಮ್ಮ ಆನೋಳಿ ನಾಗರಾಜರವರ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರ ಕ್ರೀಡಾ ಸಮಿತಿ ಅಭಿವೃದ್ಧಿ ಸಮಿತಿಯ ವತಿಯಿಂದ ಇಲ್ಲಿ ಹೆಸರಾಂತ ಒಂದು ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವ ಶತಮಾನಗಳಿಂದ ನಡ್ಕೊಂಡು ಬಂದಿದೆ ಅಂತ ಒಂದು ಇತಿಹಾಸ ಪ್ರಸಿದ್ಧವಾದ ಒಂದು ಜಾತ್ರಾ ಮಹೋತ್ಸವ ಬ್ರಹ್ಮರಥೋತ್ಸವ ಪ್ರತಿ ವರ್ಷವೂ ಕೂಡ ನೆರವೇರುತ್ತೆ ಫೆಬ್ರವರಿ ತಿಂಗಳಲ್ಲಿ. ಹಾಗಾಗಿ ಮುಂದಿನ ತಿಂಗಳು ಫೆಬ್ರವರಿ ದಿನಾಂಕ 13, 14, 15ರಂದು ಸತತ 3 ದಿನಗಳ ಕಾಲ ದೊಡ್ಡಬಳ್ಳಾಪುರ ತಾಲೂಕು ಕ್ರೀಡಾ ಅಭಿವೃದ್ಧಿ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆಯಲ್ಲಿ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವದ ಅಂಗವಾಗಿ ಬೃಹತ್ ಜಾತ್ರಾ ಮಹೋತ್ಸವ ನೆರವೇರುತ್ತೆ. ಆ ಜಾತ್ರಾ ಸಲುವಾಗಿ ಕಬಡ್ಡಿ ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ತಾ ಇದ್ದೀವಿ. ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ, ರಾಜ್ಯ ಮಟ್ಟದ ಪುರುಷರ ಹಾಗೂ ಹೊನಲು ಬೆಳಕಿನ ಮಹಿಳೆಯರ ಪಂದ್ಯಾವಳಿ ತೇರಿನ ಬೀದಿಯ ಸರ್ವ ವಿಶ್ವೇಶ್ವರ ಆಟ ಮಂದಿರದಲ್ಲಿ ನಮ್ಮ ಆಡೋಣಿ ನಾಗರಾಜರ ನೇತೃತ್ವದಲ್ಲಿ ನೆರವೇರ್ತಾ ಇದೆ. ಎಸ್, ಇದೀಗ ನಮ್ಮ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಒಬ್ಬ ಅಗ್ರಮಾನ್ಯ ಭಾಜಪ ನಾಯಕ, ಮಾಜಿ ಆರೋಗ್ಯ ಸಚಿವರು, ಹಾಲಿ ಸಂಸದರು, ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರು ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಡಾಕ್ಟರ್ ಸುಧಾಕರ್ ಇವತ್ತು ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಯುವ ಬ್ರಿಗೇಡ್ ಧೀರಜ್ ಯುವ ಬ್ರಿಗೇಡ್ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇರುವುದು ಈ ಕಬಡ್ಡಿಯ ಹಬ್ಬಕ್ಕೆ ಒಂದು ತಾರಾ ಮೆರುಗು ಬರ್ತಾ ಇದೆ. ಕರ್ನಾಟಕ ರಾಜ್ಯ ಕಂಡೊಬ್ಬ ಅಗ್ರಮಾನ್ಯ ನಾಯಕ, ಯುವಕರ ಒಡನಾಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರು, ಮಾಜಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸುಧಾಕರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ಮುಖ್ಯ ಅವರ ಸ್ವಾಗತಿಸೋಣ. ದೊಡ್ಡಬಳ್ಳಾಪುರ ಮಹಾಜನತೆ ಅವರಿಗೆ, ಮಹಾನ್ ನಾಯಕರಿಗೆ ಪರಿಪೂರ್ಣ ಸ್ವಾಗತವನ್ನು ವಹಿಸ್ತಾ ಇದೆ. ಆದ್ಯ ವೆಲ್ಕಮ್ ಡಾಕ್ಟರ್ ಸುಧಾಕರ್ ಸರ್, ಆನರಬಲ್ ಹೆಲ್ತ್ ಮಿನಿಸ್ಟರ್ ಆಫ್ ಕರ್ನಾಟಕ, ಆನರಬಲ್ ಮೆಂಬರ್ ಆಫ್ ಬೆಳಗಾವಿ, ಮೈಸೂರು, ಬಿಜಾಪುರ, ಮೈಸೂರು ಹಾಗೂ ಬಿಜಾಪುರ ತಂಡಗಳು ಬೇಗ ಬರಬೇಕು. ಮೈಸೂರು ಹಾಗೂ ಬಿಜಾಪುರ ತಂಡದ ಆಟಗಾರರು ಕೂಡಲೇ ಅಂಕಣ ಒಂದಕ್ಕೆ ಇದೀಗದಲ್ಲಿ ವೇದಿಕೆಗೆ ಆಗಮಿಸಿದಂತ ಶ್ರೀಮಾನ್ ಡಾಕ್ಟರ್ ಸುಧಾಕರ್ ಸರ್ ಅವರಿಗೆ, ಮಾಜಿ ಆರೋಗ್ಯ ಮಂತ್ರಿಗಳು, ಕರ್ನಾಟಕ ಸರ್ಕಾರ, ಹಾಲಿ ಸಂಸದರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಜನಪ್ರಿಯ ನಾಯಕರು, ಜನಮಾನಸದಲ್ಲಿ ಮೈಸೂರು ಹಾಗೂ ಬಿಜಾಪುರದಲ್ಲಿ ಆಟಗಾರರು ಕೂಡಲೇ ಬನ್ನಿ. ಮೈಸೂರು ಹಾಗೂ ಬಿಜಾಪುರ ನೋಡಿ,
ಮೈಸೂರು ಹಾಗೂ ಬಿಜಾಪುರ ತಂಡದ ನಾಯಕರೇ, ಸಾಕಷ್ಟು ಕರೆಂಟ್ ನೀಡಿದ್ದೇವೆ, ಆದಷ್ಟು ಬೇಗ ಆ ಕಡೆ ಪ್ರವೇಶ ಮಾಡಿ. 17-11 6 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ. ರೋಹಿತ್ ಈ ಒಂದು ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಒಳ್ಳೆ ಟ್ಯಾಕಲ್ ಕಿರಣ್ ಹಾಗೂ ತ್ರಿಭುವನ್, ಒಂದು ಕಾಂಬಿನೇಷನ್ ಚೈನ್ ಟ್ಯಾಕಲ್. ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಗೌರವಾತಿಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಮಹಾನಗರದ ನಮ್ಮ ದೊಡ್ಡಬಳ್ಳಾಪುರ ಮಹಾಜನತೆ ಪರವಾಗಿ ಸುಸ್ವಾಗತಿಸ್ತಾ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಮಾಜಿ ಗೌರವಾಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಶ್ರೀ ಹನುಮಂತೇಗೌಡರು ಈ ಸುಸಂದರ್ಭದಲ್ಲಿ ಈ ಪಂದ್ಯಾವಳಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾವು ಈ ಮೈಕನ್ನು ಹಸ್ತಾಂತರಿಸಿದ್ವಿ. ಈ ವೇದಿಕೆ ಮೇಲೆ ಇರುವ ಎಲ್ಲ ಶಾಸಕರು, ಸಂಸದರು, ಎಲ್ಲ ಹಿರಿಯ ಮುಖಂಡರು, ಏನು ಈ ಕಬಡ್ಡಿ ಪಂದ್ಯಕ್ಕೆ ವಿಶೇಷವಾದ ಕಾರ್ಯಕ್ರಮ, 3 ದಿನದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತದೆ. ಇದು ಇವತ್ತದಲ್ಲ, ದೊಡ್ಡಬಳ್ಳಾಪುರದಲ್ಲಿ 35 ವರ್ಷದಿಂದ ಸತತವಾಗಿ ಕಬಡ್ಡಿಯನ್ನು ಬೆಳಕಲ್ಲಿ ಇಟ್ಕೊಂಡು ಮಾಡೋವಂಥ ಸೊಗಡಿದು. ಯಾಕೆಂತಂದರೆ ಎಲ್ಲ ಕಬಡ್ಡಿ ಆಟಗಾರರು, ಕ್ರೀಡಾಪಟುಗಳು ಏನು ಬಂದಿದ್ದೀರಿ, ಭಾಳ ಸಂತೋಷದ ದಿನ ಇವತ್ತು. ಒಂದು ಶಾಸಕರ ಹುಟ್ಟುಹಬ್ಬದ ಆಚರಣೆಗೆ ಈ ಒಂದು ಟೂರ್ನಮೆಂಟ್ ಇಟ್ಟಿದ್ದಾರೆ, ಭಾಳ ಸಂತೋಷ. ಜನ ಇನ್ನೂ ನಾಳೆ ಇರುತ್ತೆ, ಯಶಸ್ವಿಯಾಗಿ ನೋಡಿ ಆಶ್ಚರ್ಯ ಪಡಿ. ಮುಂದಿನ ದಿನದಲ್ಲಿ ಹಿಂಗೆ ಕಬಡ್ಡಿ ನಡೆಸ್ಕೊಂಡು ಹೋಗ್ಲಿ ಅಂತ ಕೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ನ ಮಾಜಿ ಗೌರವಾಧ್ಯಕ್ಷರು ಶ್ರೀಯುತರು ಹನುಮಂತೇಗೌಡರು ಕ್ರೀಡಾಕೂಟವನ್ನು ಉದ್ದೇಶಿಸಿ ತಮ್ಮ ಅಭಿಪ್ರಾಯ ಸಲಹೆಯನ್ನು ನೀಡಿದರು. ಹಾಗೆ ವೈದ್ಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿ ವೈದ್ಯರತ್ನ ಪ್ರಶಸ್ತಿಯನ್ನು ಪಡೆದಂಥವರು ನಮ್ಮ ವೈದ್ಯರು, ಸಂಶೋಧಕರು ಆಗಿರ್ತಕ್ಕಂಥ CA ಕಿಶೋರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಈ ಸುಸಂದರ್ಭದಲ್ಲಿ ವೇದಿಕೆಯಲ್ಲಿ ಹಂಚಿಕೊಳ್ಬೇಕು ನಮ್ಮಲ್ಲಿ ಕೇಳ್ಕೊಳ್ತಾರೆ. ಶರಣು ಮೈಸೂರು, ಬೇಗ ಬನ್ನಿ. ಮೊಟ್ಟ ಮೊದಲನೇದಾಗಿ ಇವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ಮಾನ್ಯ ಧೀರಜ್ ಮುನ್ರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳಂತ ನಮ್ಮೆಲ್ಲರ ಪರವಾಗಿ ಕೋರಕ್ಕೆ ನಾನು ಬಯಸ್ತೇನೆ. ಮಾನ್ಯ ಸುಧಾಕರ್ ಅವರ ನನ್ನ ಸಂಪರ್ಕ ಸಂಬಂಧ, ಅವರು ಮಂತ್ರಿ ಆಗಿದ್ದಾಗ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿದ್ದೆ. ಕೋವಿಡ್ ಸಂದರ್ಭದಲ್ಲಿ ಪರೋಕ್ಷವಾಗಿ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಒಂದು ಸ್ವಾನಂದ ಅನುಭವ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂದೆ ಇರತಕ್ಕಂಥ ಎಲ್ಲ ಕ್ರೀಡಾಸಕ್ತ ಬಂಧುಗಳೇ, ಕಬಡ್ಡಿ ಅಂದ ತಕ್ಷಣ ಒಂದು ಆಟ ಅಂತ ಅಷ್ಟೇ ಪರಿಗಣಿಸ್ತದೆ. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತದೆ, ತುಲಭ್ರಮ ಗುಣಾಕರ್ಷ ಧನುರಾಕರ್ಷಣಾದಿಭಿ ಆಯಾಮೋ ವಿವಿಧಾಂಗಾನಾಂ ವ್ಯಾಯಾಮ ಇದಕ್ಕೆ. ಆರೋಗ್ಯ ಸಚಿವರು ಆಗಿದ್ರು ಮಾನ್ಯ ಸುಧಾಕರ್ ಅವರು. ಕ್ರೀಡೆ ಶಾರೀರಿಕ ಮಾನಸಿಕ ಆರೋಗ್ಯಕ್ಕೆ ಎಷ್ಟು ದ್ಯೋತಕ ಅಂತಕ್ಕಂಥದ್ದನ್ನ ತುಂಬಾ ಚೆನ್ನಾಗಿ ಅರ್ಥೈಸ್ಕೊಂಡು, ಈ ಚಳಿಗಾಲದಲ್ಲಿ ಮೈ ಬೆಚ್ಚಗಾಕಬೇಕು, ಮನಸ್ಸಿಗೂ ಕೂಡ ಮುದ ಆರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಈ ಕಬಡ್ಡಿ ಪಂದ್ಯ ಆಗ್ತದೆ, ಬರೀ ಪಂದ್ಯ, ಬರೀ ಸ್ಪರ್ಧೆ, ಬರೀ ಒಂದು ಅವಾರ್ಡ್ ಅಲ್ಲ, ಬಾಂಧವ್ಯದ ಬೆಸುಗೆ, ಸಮಾಜ ಒಂದಾಗಬೇಕು ಸ್ಪಷ್ಟ ಸಂದೇಶ. ಶಾರೀರಿಕ ಬಲ, ಮಾನಸಿಕ ಬಲ, ಸಮಷ್ಟಿ ಪ್ರಜ್ಞೆಯಲ್ಲಿ ಎಲ್ಲರೂ ಒಂದಾಗಿರ್ತಕ್ಕಂಥ ಲೈಫ್ನ ಸ್ಪೋರ್ಟಿವ್ ಸ್ಪಿರಿಟ್ ಆಗಿ ತಗೋಬೇಕು ಅಂತಕ್ಕಂಥ ಕೈಂಕರ್ಯ ಭಾಗಿಯಾಗ್ತಕ್ಕಂಥ ಪ್ರತಿಯೊಂದು ಕ್ರೀಡಾಪಟುಗಳಿಗೂ ನನ್ನ ಆಭಾರ ಮನ್ನಣೆಯನ್ನ ವ್ಯಕ್ತಪಡಿಸಿ, ಅನೇಕ ಸಂದರ್ಭದಲ್ಲಿ ಹುಟ್ಟುಹಬ್ಬ ಅಂದ ತಕ್ಷಣ ಒಂದು ಕೇಕ್ ಕಟ್ ಮಾಡಿ, ಒಂದು ಪಾರ್ಟಿ ಮಾಡಿ, ಕವರ್ ಆಗದೆ ಅಷ್ಟು ಇಲ್ಲಿಂದ ಕೆಳಗಡೆನೆ ಅವರಲ್ಲ, ನನ್ನನ್ನು ಕೂಡ ಈ ವೇದಿಕೆಗೆ
ಬರಮಾಡಿಕೊಂಡು ಮುಕ್ತ ಮಾತನ್ನ ಮಾತಾಡಲಿಕ್ಕೆ ಆನಂದ್ ಮೂರ್ತಿ ಅವ್ರಿಗೂ ನನ್ನ ಧನ್ಯವಾದಗಳಿಸ್ತಾ ಎಲ್ಲರನ್ನೂ ಸ್ಮರಿಸಿ ನನ್ನ ಮಾತಾಡ್ತೀನಿ. ಜಯತು ಭಾರತಂ, ಒಂದೇ ಮಾತ್ರ. ನಮಸ್ಕಾರ. ಮಾತಾಡ್ತಿರೋರು ಪಕ್ಕದಲ್ಲಿರೋರೇ ತಾನೆ. ಧನ್ಯವಾದಗಳು. ವಿಶ್ವದ ಸಿ.ಎ. ಕಿಶೋರ್ ಅವರು ಅಭಿಪ್ರಾಯ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಈ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರೆ, ಹಾಗೆ ಜನಪ್ರಿಯ ಶಾಸಕರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ಅರ್ಪಿಸಿದೆ. ದಯವಿಟ್ಟು ಹರೀಶ್ ಕುಮಾರ್ ಅವರು ಮತ್ತು ಜನಪ್ರಿಯ ಶಾಸಕರು ಇಲ್ಲಿ ಗಣ್ಯರನ್ನ, ರಾಕೇಶ್ ಬಳ್ಳಿ ಸರ್ ಅವ್ರನ್ನ, ಹಾಗೆ ನಮ್ಮ ಸಂಸದರನ್ನ, ಹಾಗೆ ಸಿ.ಎ. ಕಿಶೋರ್ ಸರ್ನ, ಹನುಮಂತೇಗೌಡರನ್ನ, ಆಡಳಿತ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮ ಜೋರ ಚಪ್ಪಾಳೆಯೊಂದಿಗೆ ನಮ್ಮ ಮಾಜಿ ಹೆಲ್ತ್ ಮಿನಿಸ್ಟರ್, ಪ್ರಸ್ತುತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೆಚ್ಚಿನ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಸುಧಾಕರ್ ಸರ್ ಅವರನ್ನ, ಹಾಗೆ ನಮ್ಮ ನೆಚ್ಚಿನ ಯುವ ಮುಖಂಡರು, ಯುವ ನಾಯಕರು, ಯುವ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನ್ರಾಜ್ ಸರ್ ಅವರನ್ನ, ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರು ಕಬಡ್ಡಿ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಶ್ರೀಯುತ ರಾಕೇಶ್ ಮಲ್ಲಿ ಸರ್ ಅವರನ್ನ, ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರು ಕಬಡ್ಡಿ ಸಂಸ್ಥೆಯ ಗೌರವ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹನುಮಂತೇಗೌಡರವರನ್ನ, ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಹರೀಶ್ ರವರು, ಹಾಗೆ ಈ ಒಂದು ಕಾರ್ಯಕ್ರಮದ ಆಯೋಜಕರಲ್ಲಿ ಪ್ರಮುಖರಾಗಿರುವಂತಹ ಶ್ರೀಯುತ ಮಧುರೈ ಆನಂದ್ ಮೂರ್ತಿ ರವರು, ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಯುತ ಎನ್.ಕೆ. ರಮೇಶ್ ರವರು, ಶ್ರೀಯುತ ರಾಜಗೋಪಾಲ್ ಕಾಲಿರವರು, ಶ್ರೀಯುತ ವಾಸುರವರು, ಅದೇ ರೀತಿ ನಮ್ಮ ಧೀರಜ್ ಮುನ್ರಾಜ್ ಅವರ ಪೂಜ್ಯ ತಂದೆಯವರಾಗಿರುವಂತಹ ಶ್ರೀಯುತ ಪಿ ಮುನಿರಾಜರವರು, ಅಂಜನಾದೇವಿ ಟ್ರಸ್ಟ್ ನ ಸಂಸ್ಥಾಪಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಶಿಕ್ಷಣ ಜೊತೆಯಲ್ಲಿ ಉಚಿತ ಪಾಸ್ಗಳನ್ನು ನೀಡುವುದರ ಮೂಲಕ, ಹಾಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು ನೀಡಿ ವಿದ್ಯಾರ್ಥಿಗಳ ಪಾಲಿಗೆ ದಾರಿದೀಪವಾಗಿರುವಂತಹ ಶ್ರೀಯುತ ಪಿ ಮುನ್ರಾಜ್ ಸರ್ ಅವರು ಅನೇಕ ಯುವಕರಿಗೆ ಯುವತಿಯರಿಗೆ ಉಚಿತ ಕಣ್ಣಿನ ಒಂದು ಆಪರೇಷನ್ ಅನ್ನು ಸಹ ನೆರವೇರಿಸಿಕೊಂಡಿರ್ತಾರೆ. ನಮ್ಮ ನೆಚ್ಚಿನ ಸಂಸದರು, ಮಾಜಿ ಆರೋಗ್ಯ ಸಚಿವರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೆಚ್ಚಿನ ಸಂಸದರು ಶ್ರೀಯುತ ಡಾಕ್ಟರ್ ಸುಧಾಕರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವಿಶೇಷವಾಗಿ ಅವರಿಗೆ ಕ್ರೀಡೆಯ ಬಗ್ಗೆ ಆಸಕ್ತಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಟಗಾರ ಪರಿಚಯ ಮಾಡಿಕೊಂಡು ಶುಭ ಹಾರೈಸಿದ್ರೆ ಮೈಸೂರು ಹಾಗೂ ವಿಜಯಪುರ ತಂಡಗಳ ಜೊತೆಯಲ್ಲಿ ಒಂದು ಫೋಟೋ ಸೆಷನ್ ಕಾರ್ಯಕ್ರಮ ಸಹ ನೆರವೇರಲಿಕ್ಕಿದೆ. ನಮ್ಮ ನೆಚ್ಚಿನ ಯುವ ಮಧ್ಯೆ ನಮ್ಮ ಸಂಸದರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಮಾಜಿ ಆರೋಗ್ಯ ಸಚಿವರು, ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಮೂಲಕ ಗುರುತಿಸಿಕೊಂಡಿರುವಂತಹ ನಮ್ಮ ಮಾಜಿ ಸಚಿವರು, ಹಾಲಿ ಸಂಸದರಾಗಿರುವಂತಹ ಶ್ರೀಯುತ ಡಾಕ್ಟರ್ ಸುಧಾಕರ್ ಸರ್ ಅವರು. ಶ್ರೀಯುತ ಡಾಕ್ಟರ್ ಸುಧಾಕರ್ ಸರ್ ಅವರು ಸಹ ಸ್ವಯಂ ಕ್ರಿಕೆಟ್ ಆಟಗಾರರಾಗಿ, ವಿಶೇಷವಾಗಿ ಅವರಿಗೆ ಕ್ರೀಡೆ ಅಂದ್ರೇನೆ ಆಸಕ್ತಿ, ವಿಶೇಷವಾಗಿ ಕ್ರಿಕೆಟ್ ನಲ್ಲಿ ತಮ್ಮದೇ ಆದಂತಹ ಛಾಪನ್ನು ಸಹ ಮೂಡಿಸಿದ್ರು. ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪದಾಧಿಕಾರಿಗಳು, ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪರಿಶ್ರಮದ ಫಲವಾಗಿ ಧೀರಜ್ ಮುನ್ರಾಜ್ ಯುವ ಬ್ರಿಗೇಡ್ ತಮ್ಮ ನೆಚ್ಚಿನ ಧರ್ಮೀಯ ನಾಯಕನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ತಾರೆ. ಶಕ್ತವಾಗಲಿ ವ್ಯಕ್ತಿ ಜೀವನ, ಆದರ್ಶಪ್ರಾಯವಾಗಿ ಯುವಕರ ಜೀವನ ಅಂತೇಳಿ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಿದಂತಹ ಒಂದು ಕ್ರೀಡಾಕೂಟ ಕರ್ನಾಟಕದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ 26ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬಂದು ಭಾಗವಹಿಸಿ ಈ ಒಂದು ಕರ್ನಾಟಕ ಸ್ಟೇಟ್ ಸೀನಿಯರ್ ಚಾಂಪಿಯನ್ಶಿಪ್ ಅಧಿಕೃತವಾದಂತಹ ಪಂದ್ಯಾವಳಿ ಕರ್ನಾಟಕ ರಾಜ್ಯ ತಂಡದ ಕಬಡ್ಡಿ ತಂಡದ ಆಯ್ಕೆ ಪ್ರಕ್ರಿಯೆ ಕೂಡ ಇದೇ ನೆಲದಲ್ಲಿ ನೆರವೇರ್ತಾ ಇದೆ. ನಿಜವಾಗ್ಲೂ ಒಂದು ಸೌಭಾಗ್ಯ ಕಬಡ್ಡಿ ಕ್ರೀಡಾಪಟುಗಳಿಗೆ ಕಲ್ಪಿಸಿಕೊಡುವಂಥದ್ದು. ನಮ್ಮ ಆನಂದ್ ಮೂರ್ತಿ ಅವರ ಸಾಧನೆ, ಅವರ ಸನ್ಮಿತ್ರ ಎನ್.ಕೆ. ರಮೇಶ್ ಅವರು, ಮಾಜಿ ನಗರಸಭಾ ಸದಸ್ಯರು ಡಾಕ್ಟರ್ ಸುಧಾಕರ್ ಸರ್ ಅವರು ಉದ್ದೇಶಿಸಿ ಮಧ್ಯೆ ರಾಕೇಶ್ ಮಲ್ಲಿ ಸರ್ ಅವರು ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಚೇರ್ಮನ್ ಆಗಿ ಇಂದಿಗೂ ಸುದೀರ್ಘ ವರ್ಷಗಳ ಸೇವೆಯನ್ನ ಮಾಡ್ತಾ ಬಂದಿರ್ತಕ್ಕಂಥ ರಾಕೇಶ್ ಮಲ್ಲಿ ಸರ್ ಅವರು ನಮ್ಮ ಮಹಾನಗರ ದೊಡ್ಡಬಳ್ಳಾಪುರ ಮಹಾನಗರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಭವ್ಯ ಸ್ವಾಗತ ಕೋರ್ತಾ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೀತಾ ಈ ಸುಸಂದರ್ಭದಲ್ಲಿ ಸಂಸದರು, ಮಾಜಿ ಆರೋಗ್ಯ ಸಚಿವರು, ಈ ಭಾಗದ ಒಬ್ಬ ಜನಾರ್ದನಾಗಿ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ಅಮೃತ ಹಸ್ತದಿಂದ ದೊಡ್ಡಬಳ್ಳಾಪುರ ಮಹಾಜನತೆಯ ಪರವಾಗಿ ಧೀರಜ್ ಯುವ ಬ್ರಿಗೇಡ್ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರ ಸುದೀರ್ಘಾವಧಿಯ ಸೇವೆಯನ್ನು ಪರಿಗಣಿಸಿ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದೀವಿ. ಗೌರವ ನೆನಪಿನ ಕಾಣಿಕೆ ರಾಮ್ಲಲ್ಲಾ ಅನ್ನೋ ಒಂದು ಭಾವಚಿತ್ರ, ಆ ವಿಗ್ರಹವನ್ನು ಅವರಿಗೆ ಹಸ್ತಾಂತರಿಸಿ
ಮಾಲಾರ್ಪಣೆ ಮಾಡಿ ಶಾಲು ಹೊಲಿಸಿ ಗೌರವಿಸ್ತಾ ಇದ್ದಾರೆ. ಡಾಕ್ಟರ್ ಸುಧಾಕರ್ ಸರ್ ಅವರು ಈ ಸುಸಂದರ್ಭದಲ್ಲಿ ಇಲ್ಲಿ ಆಗಮಿಸಿರೋದು ನಮ್ಮ ಸೌಭಾಗ್ಯ. ನಿಮ್ಮ ಕ್ಷೇತ್ರ, ನಿಮ್ಮ ಜನ, ನಿಮಗೋಸ್ಕರ ಕಾಯ್ತಾ ಇರೋ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಭವ್ಯ ಕ್ರೀಡಾಕೂಟಕ್ಕೆ ತಾವು ಆಗಮಿಸಿದ್ರ ಅದು ನಮ್ಮ ಸೌಭಾಗ್ಯ. ಎಲ್ಲ ಕ್ರೀಡಾಪಟುಗಳು ಧೀರಜ್ ಮುನಿರಾಜು ಬ್ರಿಗೇಡ್ ಎಸ್ ಅಂಕಣ 2ರಲ್ಲಿ ಒಂದು ಆಫೀಷಿಯಲ್ ಟೈಮ್ ತೆಗೆದುಕೊಳ್ಳಿ. ನಮ್ಮ ಬೆಂಗಳೂರು ಗ್ರಾಮಾಂತರ ವಿರುದ್ಧ ಉಡುಪಿ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಯುತ ಡಾಕ್ಟರ್ ಸುಧಾಕರ್ ಸರ್ ಅವರು ಹಾಗೂ ಧೀರಜ್ ಮುನಿರಾಜ್ ಸರ್ ಅವರು ಎಲ್ಲ ನಮ್ಮ ಅತಿಥಿಗಳು. ನಿಮ್ಮ ನೆಚ್ಚಿನ ಜನಪ್ರಿಯ ಸಂಸದರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರು, ಮಾಜಿ ಆರೋಗ್ಯ ಸಚಿವರು, ನಿಮ್ಮೆಲ್ಲರ ನಲ್ಮೆಯ ನಾಯಕರು ದೊಡ್ಡಬಳ್ಳಾಪುರ ಮಹಾನಗರಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾರ ಮೆರುಗನ್ನು ತಂದುಕೊಂಡಿದ್ದಾರೆ. ಅವರಿಗೆ ನಮ್ಮ ಮಹಾನಗರ ಜನತೆ ಪರವಾಗಿ, ದೊಡ್ಡಬಳ್ಳಾಪುರ ಮಹಾನಗರ ಜನತೆ ಪರವಾಗಿ